ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗಾರ್ಜುನ್ ಫ್ರಮ್ NKR ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋಲಿ ನಾವು ನಮ್ಮ RTX 300 ಬೈಕಿಗೆ ಅಫಿಷಿಯಲ್ TVS ಇಂದ ಬರುವಂಥ ಏನೇನು ಆಕ್ಸರೀಸ್ ಎಲ್ಲ ಫಿಟ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಅವ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಇಟ್ ಸೆಲ್ಫ್. ಸೊ ಫ್ರಂಟಿಂದ ನೀವು ಫಸ್ಟ್ ನೋಡಿದ್ರೆ ನಿಮಗೆ ಸಿಗೋದು ವೈಸರ್. ಓಕೆ, ಸೊ ದಿಸ್ ಇಸ್ ದ ವೈಸರ್. ನೀವು ಯಾವ ವೇರಿಯಂಟ್ ತೊಗೊಂಡ್ರು ದಿಸ್ ಕಮ್ಸ್ ಆಸ್ ಫ್ರೀ. TVS ಅವರೇ ನಿಮ್ಗೆ ಇದನ್ನು ಫ್ರೀಯಾಗಿ ಕೊಡ್ತಾರೆ. ಇಟ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ನಾನು ಇದಕ್ಕೊಂದು ಚೂರು ಟಿಂಟ್ ಪೇಪರ್ನ ಹಾಕ್ಸಿದ್ದೀನಿ ಸೊ ದ್ಯಾಟ್ ಇಟ್ ಲುಕ್ಸ್ ಗುಡ್ ಅಂತ. ಓಕೆ, ಸೊ ದಟ್ ಈಸ್ ದ ವೈಸರ್ ಫಾರ್ ಯು. ಆ್ಯಂಡ್ ಸ್ವಲ್ಪ ಹಾಗೆ ಕೆಳಗೆ ಬಂದರೆ ಯು ಕ್ಯಾನ್ ಸಿ ದ ಬೀಕ್. ಇದು ನೀವು ಪೇ ಮಾಡಿ ಹಾಕ್ಸ್ಕೋಬೇಕಾಗುತ್ತೆ. ದಿಸ್ ವಿಲ್ ನಾಟ್ ಕಮ್ ಆ್ಯಸ್ ಅ ಫ್ರೀ. ಇದು ನೀವು ಪೇ ಮಾಡಿ ತೊಗೋಬೇಕಾಗುತ್ತೆ. ದಿಸ್ ಇಸ್ ಮೇನ್ಲಿ ಫಾರ್ ಲುಕ್ಸ್ ಆ್ಯಂಡ್ ಏರೋಡೈನಮಿಕ್ ಏನಾನ ಪರ್ಫಾರ್ಮೆನ್ಸಿಗೆ ಇರ್ಬೋದು, ಬಟ್ ಮೇನ್ಲಿ ಐ ಥಿಂಕ್ ಇಟ್ ಇಸ್ ಫಾರ್ ಲುಕ್. ಸೊ ಐ ವಿಲ್ ರೆಕಮೆಂಡ್ ಯು ಟು ಗೆಟ್ ದಿಸ್ ಬಿಕಾಸ್ ಇದರಿಂದನೇ ನಿಮಗೆ ಬೈಕ್ದು ಲುಕ್ ಎನ್ಹಾನ್ಸ್ ಆಗೋದು. ಸೊ ಯು ಕ್ಯಾನ್ ಜಸ್ಟ್ ಸಿ ಹೌ ಇಟ್ ಲುಕ್ಸ್. ಓಕೆ, ಸೊ ದಿಸ್ ಈಸ್ ವೆನ್ ಇಟ್ ಕಮ್ಸ್ ಟು ದ ಫ್ರಂಟ್. ವೆನ್ ಯು ಗೋ ಟುವರ್ಡ್ಸ್ ದ ಸೈಡ್, ದ ಮಿರರು ನಿಮಗೆ ಫ್ರೀಯಾಗಿ ಯಾವ ವೇರಿಯಂಟ್ ತೊಗೊಂಡ್ರು ಅವರೇ ಕೊಡ್ತಾರೆ. ಆ್ಯಂಡ್ ಮಿರರ್ ಮತ್ತು ವೈಸರು ನಿಮಗೆ ಶೋರೂಮ್ ಗಾಡಿ ಬಂದಾಗ, ಐ ಮೀನ್ ದ ಫ್ಯಾಕ್ಟ್ರಿಯಿಂದ ಬಂದಾಗ ಇರೋದಿಲ್ಲ. ಓನ್ಲಿ ವೆನ್ ದೇ ಡೆಲಿವರ್ ಇಟ್ ಟು ಯು ಆವಾಗ ಫಿಕ್ಸ್ ಮಾಡಿ ಕೊಡ್ತಾರೆ. ಓಕೆ, ಸೊ ದಟ್ ಇಸ್ ಇಟ್. ದಟ್ ಇಸ್ ದ ಮಿರರ್. ಆ್ಯಂಡ್ ವೆನ್ ಯು ಕಮ್ ಟುವರ್ಡ್ಸ್ ದ ಹ್ಯಾಂಡಲ್ ಬಾರ್, ಇಲ್ಲಿ ನೀವು ನೋಡ್ಬೋದು ಐ ಗಾಟ್ ಅ ಚಾರ್ಜರ್ ಇನ್ಸ್ಟಾಲ್ಡ್. ಸೊ ಇದರಲ್ಲಿ 2 ಪೋರ್ಟ್ಸ್ ಇದೆ, ಒಂದು ಟೈಪ್ ಸಿ ಮತ್ತು ಇನ್ನೊಂದು ಟೈಪ್ ಎ. ಬೋತ್ ಸಪೋರ್ಟ್ಸ್ ಏನೋ ಫಾಸ್ಟ್ ಚಾರ್ಜಿಂಗ್. ನಾನು ಟ್ರೈ ಮಾಡಿದ್ದೀನಿ ವಿತ್ ಮೈ ಫೋನ್ ಆ್ಯಂಡ್ ದ ಫೋನ್ ಚಾರ್ಜಸ್ ಫಾಸ್ಟ್ಲಿ. ಇಟ್ ಕ್ಯಾನ್ ಬಿ ಅಟ್ಲೀಸ್ಟ್ 18 ವ್ಯಾಟ್ ಐ ಥಿಂಕ್. ಸೊ ದಟ್ ಈಸ್ ಗುಡ್. ಇದನ್ನು ನಿಮಗೆ ಫ್ರೀಯಾಗಿ ಸಿಗೋದಿಲ್ಲ. ಯು ಶುಡ್ ಪೇ ಫಾರ್ ದಿಸ್ ಆ್ಯಂಡ್ ಗೆಟ್ ಇಟ್ ಇನ್ಸ್ಟಾಲ್ಡ್. ಓಕೆ, ಸೊ ದಿಸ್ ವೈರ್ ಗೋಸ್ ಡೌನ್ ಹಿಯರ್. ಇಲ್ಲಿ ಕೆಳಗೆ ಒಂದು ಸಾಕೆಟ್ ಥರ ಇದೆ. ಇಫ್ ಯು ಗೋ ಟು ದ ಶೋರೂಮ್ ದೇ ವಿಲ್ ಗೆಟ್ ಇಟ್ ಇನ್ಸ್ಟಾಲ್ಡ್ ಫಾರ್ ಯು. ಓಕೆ, ಸೊ ದಿಸ್ ಇಸ್ ಒನ್ ಆಕ್ಸರಿ. ಆ್ಯಂಡ್ ವೆನ್ ಯು ಕಮ್ ಟು ದ ಹ್ಯಾಂಡಲ್, ನಕಲ್ ಗಾರ್ಡ್ಸ್ ತೊಗೊಂಡಿದ್ದೀನಿ. ದಿಸ್ ಈಸ್ ಆಲ್ಸೋ ಅಗೈನ್ ಫ್ರಮ್ TVS ಇಟ್ ಸೆಲ್ಫ್. ಸೊ ಬಿಫೋರ್ ಇದು ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಇತ್ತು ನಾನು ತೊಗೊಂಡಾಗ, ಬಟ್ ನಾವು ಇದು ಪ್ರೈಸ್ ಇನ್ಕ್ರೀಸ್ ಆಗಿರ್ಬೋದು. ಯು ಕ್ಯಾನ್ ಚೆಕ್ ದ TVS ವೆಬ್ಸೈಟ್ ಫಾರ್ ದಿಸ್. ದಿಸ್ ಇಸ್ ದ ಒಫಿಷಿಯಲ್ ನಕಲ್ ಗಾರ್ಡ್ ನಾನು ತೊಗೊಂಡಿರೋದು. ಯು ಕ್ಯಾನ್ ಸಿ ದ ಬಿಲ್ಡ್ ಕ್ವಾಲಿಟಿ ಇಸ್ ಗುಡ್, ರೈಟ್. ಬೇಸಿಕ್ ನಕಲ್ ಪ್ರೊಟೆಕ್ಷನ್ಗೆ ಮತ್ತು ವಿಂಡ್ ಬ್ಲಾಸ್ಟ್ಗೆ ಇಟ್ ಸರ್ವ್ಸ್ ದ ಪರ್ಪಸ್ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ ಗೋಸ್ ಗುಡ್ ವಿತ್ ದ ಬೈಕ್. ಅವರೇ ಮಾಡಿರೋದ್ರಿಂದ ಇಟ್ ಲುಕ್ಸ್ ಗುಡ್ ಆನ್ ದ ಬೈಕ್. ಓಕೆನಾ, ಸೊ ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ಇಷ್ಟ ಆಗಲಿ ಅಂದರೆ ಯು ಕ್ಯಾನ್ ಗೋ ಫಾರ್ ದ ಥರ್ಡ್ ಪಾರ್ಟಿ ನಕಲ್ ಗಾರ್ಡ್ಸ್, ರೈಟ್. ಸೊ ಇದಿಷ್ಟು ಮುಗೀತು. ದೆನ್ ಇಫ್ ಯು ಗೋ ಟುವರ್ಡ್ಸ್ ದ ಸೈಡ್ಸ್, ನಿಮಗೆ ಸೈಡಲ್ಲಿ ನಾರ್ಮಲ್ ಇದು ಬೇಸಿಕ್ಕಾಗಿ ಅವರೇ ಕೊಡ್ತಾರೆ. ದಿಸ್ ಈಸ್ ದ ಫೈಬರ್ ಒನ್, ದ ಪ್ರೊಟೆಕ್ಷನ್ ಏನು ಕೊಟ್ಟಿದ್ದಾರೆ ಇದು. ಇನ್ ಕೇಸ್ ನಿಮ್ಗೆ ಅಲ್ಯೂಮಿನಿಯಮ್ ಬೇಕು ಅಂದರೆ ಇಟ್ ಕಾಸ್ಟ್ ಅರೌಂಡ್ 4500 ಅನಿಸುತ್ತೆ. ಯು ಕ್ಯಾನ್ ಪೇ ಫಾರ್ ಇಟ್ ಆ್ಯಂಡ್ ಗೆಟ್ ಇಟ್ ಇನ್ಸ್ಟಾಲ್. ನಾನು ಇದನ್ನು ನಾರ್ಮಲ್ ಫೈಬರೇ ಬಿಟ್ಟಿದ್ದೀನಿ. ಸೊ ನಾರ್ಮಲ್ ರೋಡ್ಸಲ್ಲಿ ಓಡಿಸೋದ್ರಿಂದ ಇಟ್ ಈಸ್ ಎನಫ್ ಅಂತ ಅನಿಸುತ್ತೆ. ಅಗೈನ್ ಇಫ್ ಯು ಗೋ ಟು ರೇಡಿಯೇಟರ್, ಒಂದು ಬೇಸಿಕ್ ಬ್ಲ್ಯಾಕ್ ಕಲರ್ ನೋಡ್ತಾ ಇದ್ದೀರಲ್ಲ, ಅದು ಪ್ರೊಟೆಕ್ಷನ್ಗಿದೆ. ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಥರ್ಡ್ ಪಾರ್ಟಿ ರೇಡಿಯೇಟರ್ ಗಾರ್ಡ್ಸ್. ಅದರಿಂದ ನಿಮಗೆ ಇನ್ನು ಪ್ರೊಟೆಕ್ಷನ್ ಬೇಕು ಅಂದರೆ, ರೈಟ್. ದೀಸ್ ಆರ್ ಫ್ರೀ. ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಫೈಬರ್ದು, ಇದು ಫ್ರೀಯಾಗಿ ಬರುತ್ತೆ. ನಿಮಗೆ ಅಲ್ಯೂಮಿನಿಯಮ್ ಬೇಕು ಅಂದರೆ ಯು ಶುಡ್ ಪೇ ಫಾರ್ ಇಟ್ ಆ್ಯಂಡ್ ಗೆಟ್ ಇಟ್ ಇನ್ಸ್ಟಾಲ್ಡ್. ಓಕೆ, ದ ರೇಡಿಯೇಟರ್ ಗಾರ್ಡ್ ಇಸ್ ಆಲ್ಸೋ ಫ್ರೀ. ಅದನ್ನು ಪ್ಲಾಸ್ಟಿಕ್ ಇರೋದ್ರಿಂದ ಇಟ್ ಕಮ್ಸ್ ಔಟ್ ಆಫ್ ದ ಬಾಕ್ಸ್. ಓಕೆ, ಸೊ ಸೈಡಲ್ಲಿ ನಿಮ್ಗೇನಿಲ್ಲ, ಯು ಗೆಟ್ ಅ ಸ್ಯಾರಿ ಗಾರ್ಡ್. ನಿಮ್ಗೆ ಬೇಡ ಅಂದರೆ ಯು ಕ್ಯಾನ್ ಗೆಟ್ ಇಟ್ ರಿಮೂವ್ಡ್. ಓಕೆ, ಆ್ಯಂಡ್ ವೆನ್ ಯು ಕಮ್ ಟು ದ ಗ್ರ್ಯಾಬ್ ರೈಲ್, ನಿಮಗೆ ಬೇಸ್ ವೇರಿಯಂಟಲ್ಲಿ ಯು ವಿಲ್ ಗೆಟ್ ಇಟ್ ಓನ್ಲಿ ಅಪ್ ಟು ದಿಸ್. ಓಕೆನಾ, ಸೊ ಈ ಪಾರ್ಟ್ ಬರೋದಿಲ್ಲ. ಈ ಪಾರ್ಟ್ ಏನಿದೆ ಟಾಪ್ ಬಾಕ್ಸ್ ಹಾಕ್ಕೊಳ್ಳೋದಕ್ಕೆ, ಯು ವೋಂಟ್ ಗೆಟ್ ದಿಸ್, ರೈಟ್. ಇಷ್ಟು ಮಾತ್ರ ಬರುತ್ತೆ. ಓನ್ಲಿ ಇನ್ ದ ಟಾಪ್ ಆ್ಯಂಡ್ BTO ವೇರಿಯಂಟ್ ನಿಮಗೆ ಈ ಹಿಂದೆ ಪಾರ್ಟ್ ಏನಿದೆ ಟು ಇನ್ಸ್ಟಾಲ್ ದ ಟಾಪ್ ಬಾಕ್ಸ್ ಇದು ಬರುತ್ತೆ. ಓವರ್ ದಿಸ್ ಯು ಶುಡ್ ಇನ್ಸ್ಟಾಲ್ ದ ಪ್ಲೇಟ್. ಅದನ್ನು TVS ಅಲ್ಲೇ ಅಫಿಷಿಯಲ್ ಆಗಿದೆ. ದಟ್ ಈಸ್ ಅರೌಂಡ್ 1000 rupees. ಯು ಕ್ಯಾನ್ ಗೆಟ್ ಇಟ್ ಇನ್ಸ್ಟಾಲ್ಡ್. ಬಟ್ ದಿಸ್ ಈಸ್ ಫ್ರೀ ಫಾರ್ ದ ಟಾಪ್ ವೇರಿಯಂಟ್, ನಾನು ತೊಗೊಂಡಿರೋಂಥ ಟಾಪ್ ವೇರಿಯಂಟಲ್ಲಿ, ರೈಟ್. ಆ್ಯಂಡ್ ವೆನ್ ಯು ಕಮ್ ಡೌನ್, ದಿಸ್ ಈಸ್ ದ ರೇರ್ ಹಗ್ಗರ್. ಇದಕ್ಕೂ ನೀವು ಪೇ ಮಾಡಬೇಕಾಗುತ್ತೆ. ಐ ಗಾಟ್ ಇಟ್ ಇನ್ಸ್ಟಾಲ್ಡ್ ಬೈ ಪೇಯಿಂಗ್. ಸೊ ಇಲ್ಲಿಂದ ಫಿಟ್ ಆಗುತ್ತೆ ಇದು, ರೈಟ್.
ಸೊ ದಿಸ್ ಈಸ್ ಹೌ ಇಟ್ ಈಸ್ ಆ್ಯಂಡ್ ದ ಬಿಲ್ಡ್ ಕ್ವಾಲಿಟಿ ಈಸ್ ವೆರಿ ಗುಡ್. ಇದು ಈ ಕಡೆಯಿಂದ ಮಾತ್ರ ಕನೆಕ್ಷನ್ ಇದೆ. ವೆನ್ ಯು ಸಿ ದಿಸ್ ಸೈಡ್ ಇಲ್ಲಿ ಕನೆಕ್ಷನ್ ಇಲ್ಲ, ಓನ್ಲಿ ಫ್ರಮ್ ದಿಸ್ ಸೈಡ್ ಇಟ್ ವಿಲ್ ಗೆಟ್ ಕನೆಕ್ಟೆಡ್, ರೈಟ್. ಸೊ ಇದ್ರದ್ದು ಮೇನ್ ಪರ್ಪಸ್ ಏನಂದರೆ ವೆನ್ ಯು ಗೋ ಇನ್ ದ ರೈನಿ ಸೀಸನ್ ಆರ್ ಎನಿಥಿಂಗ್, ದ ಮಡ್ ಸ್ಪ್ಲ್ಯಾಶು ನಿಮಗೆ ತುಂಬ ಆಗೋದಿಲ್ಲ. ನಾವ್ ಓನ್ಲಿ ಇಟ್ ಇಸ್ ಟೂ ಮಚ್ ಮಡ್ ಸ್ಪ್ಲ್ಯಾಶ್ ಆಗುತ್ತೆ, ಬಟ್ ಇದಿರೋದ್ರಿಂದ ಸಮ್ ವಾಟ್ ಇಟ್ ಇಸ್ ಪ್ರೊಟೆಕ್ಟಿಂಗ್. ನಿಮಗೆ ಮಡ್ ಸ್ಪ್ಲ್ಯಾಶ್ ಆದಾಗ ನಂಬರ್ ಪ್ಲೇಟದ ಮೇಲೆಲ್ಲ ಆಗೋಗುತ್ತೆ, ಇದಿಲ್ಲ ಅಂದರೆ, ಈ ಪಾರ್ಟ್ ಇಲ್ಲ ಅಂದರೆ. ಸೊ ಇಟ್ ಈಸ್ ದೇರ್ ಸೊ ದಟ್ ಇಟ್ ಅವಾಯ್ಡ್ ಸಮಥಿಂಗ್. ಸೊ ಐ ವುಡ್ ಸಜೆಸ್ಟ್ ನೀವು ಒಂದು ಸ್ವಲ್ಪ ಈ ಟಿ ವಿ ಎಸ್ ಒಫಿಷಿಯಲ್ ಇದನ್ನೇ ಹಾಕ್ಸ್ಕೊಳ್ಳಿ, ಮಡ್ ಗಾರ್ಡ್ನ, ಬಿಕಾಸ್ it looks good on the bike and it serves the purpose. Okay, so that's it what I've got it installed from the TVS. ಈ ಸೈಡಿಂದ ನೋಡಿದ್ರೆ ನಿಮಗೇನೂ ಇಲ್ಲ, ಎವ್ರಿಥಿಂಗ್ ಇಸ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಅಗೈನ್ ಇಫ್ ಐ ವಾಂಟ್ ಟು ಸಮರೈಸ್ ಫ್ರಮ್ ದ ಬ್ಯಾಕ್ ಸೈಡ್ ಏನೇನೆಲ್ಲ ಇದೆ ಫ್ರಮ್ ದ ಆಕ್ಸರೀಸ್ ಫ್ರಮ್ TVS ಅಂದರೆ, ದಿಸ್ ಇಸ್ ಟೈರ್ ಹಗ್ಗರ್ ಆನ್ ದ ಬ್ಯಾಕ್, ದಿಸ್ ಇಸ್ ದ ಗ್ರ್ಯಾಬ್ ರೈಲ್ ಆ್ಯಂಡ್ ದ ಟಾಪ್ ಬಾಕ್ಸ್ plate, what it is factory fitted for the top variant. And when you come towards the handle, ನಾನು ಇದು ಪೇ ಮಾಡಿ ಚಾರ್ಜರ್ ಇನ್ಸ್ಟಾಲ್ ಮಾಡಿಸಿದ್ದೀನಿ, ಆ್ಯಂಡ್ ಪೇ ಮಾಡಿ ಐ ಗಾಟ್ ದಿಸ್ knuckle guards installed. The mirrors are free, and again the visor is free. You should pay for the beak, right? That's it. So these are the accessories which I have from the TVS itself. And when it comes to the build quality, I think build quality ತುಂಬ ಚೆನ್ನಾಗಿದೆ. when it comes to beak and all, beak ಆಗಿರ್ಬೋದು, ನಾನು ಏನು ಪೇ ಮಾಡಿ ತೊಗೊಂಡಿದ್ದೀನೋ ಆಲ್ ದ ಪ್ರಾಡಕ್ಟ್ಸ್, ದ ಚಾರ್ಜರ್, knuckle guards ಆ್ಯಂಡ್ ರೇರ್ ಹಗ್ಗರ್ ಎಲ್ಲದ್ರದ್ದು ಫಾರ್ ದ ಪ್ರೈಸ್ ವಾಟ್ ವಿ ಹ್ಯಾವ್ ಪೇಯ್ಡ್, ವಾಟ್ ಐ ಪೇಯ್ಡ್ ಆ್ಯಕ್ಚುಲಿ, ಮುಂಚೆ ಕಡಿಮೆ ಇತ್ತು ರೇರ್ ಹಗ್ಗರ್ ಮತ್ತು knuckle guards ಎಲ್ಲ. ಸೊ ಫಾರ್ ದಟ್ ಪ್ರೈಸ್ ಐ ಥಿಂಕ್ ಇಟ್ ಈಸ್ ವರ್ತ್ ದ ಪ್ರೈಸ್. So it serves the purpose and the build quality is good, I can say. And I want to tell one more thing, ನೀವು ಇದು accessories ಏನೇನಿದೆ, whatever you pay for it, right, the beak, knuckle guard and charger or the rear hugger, ಇನ್ನು ನೀವು ಏನೇನೋ ಇದೆ, there are some accessories which have not went for from the TVS. ಅದನ್ನೆಲ್ಲ ತೊಗೋಬೇಕು ಅಂದರೆ you check their ವೆಬ್ಸೈಟಲ್ಲಿ ಇಫ್ ಯು ಟೇಕ್ 2 products together, ಆವಾಗ ನಿಮಗೆ ಒಂದು 5% ಡಿಸ್ಕೌಂಟ್ ಸಿಗುತ್ತೆ ಆ್ಯಸ್ ಎ ಕಾಂಬೋ ಅಂತ ಏನೋ. So when you are buying, just see if you by adding 2 products together and if you get some discount. ನಾನು ತೊಗೋಬೇಕಾದ್ರೆ ಆ ಥರ ಇತ್ತು. So that is what I did, and I compared to taking single product, ಅದು ನನಗೆ ಸ್ವಲ್ಪ ಕಡಿಮೆ ಆಯಿತು. So that is how I took. The showroom people only told me to buy it before the bike came. ನಾನು ಬೈಕ್ ಬರೋಕ್ಕಿಂತ ಆಲ್ಮೋಸ್ಟ್ 1-2 months ಬಿಫೋರೇ ತೊಗೊಂಡು ಇಟ್ಕೊಂಡಿದ್ದೆ. when I got the bike, I went there and gave them. ಸೊ ಅವರು ಇನ್ಸ್ಟಾಲ್ ಮಾಡಿಕೊಟ್ರು. ಅಗೈನ್ ಇನ್ಸ್ಟಾಲ್ ಮಾಡೋದಕ್ಕೆ ದೇ ವಿಲ್ ಟೇಕ್ ಸಮ್ ಚಾರ್ಜಸ್. ನಾನು ತೊಗೊಂಡಿದ್ದು ಶೋರೂಮಲ್ಲಿ ಅದನ್ನು ಮಾಡಿದ್ರು, ಬಟ್ ನೀವು ತೊಗೊಳ್ಳೋ ಕಡೆ ಅದನ್ನು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಪೇಯ್ಡ್ ದ ಫಿಟ್ಟಿಂಗ್ ಚಾರ್ಜಸ್ ಅಂತ, ಐ ಹ್ಯಾವ್ ಪೇಯ್ಡ್ ಸಮ್ ಮನಿ ಫಾರ್ ದೆಮ್. ಮುಂದೆ ಇನ್ ಫ್ಯೂಚರ್ ಐ ವಿಲ್ ಗೆಟ್ ಮೋರ್ ಥಿಂಗ್ಸ್ ಆನ್ ದ ಬೈಕ್. ಮೋಸ್ಟ್ಲಿ ಇನ್ನು TVSದು ಅಫಿಷಿಯಲ್ ಏನೂ ಹಾಕ್ಸೋದಿಲ್ಲ, ಎವ್ರಿಥಿಂಗ್ ವಿಲ್ ಬಿ ದ ಥರ್ಡ್ ಪಾರ್ಟಿ ಒನ್. ಸೊ ಅದಕ್ಕೆಲ್ಲ ಐ ವಿಲ್ ಟ್ರೈ ಟು ಮೇಕ್ ಎ ಸಪ್ರೇಟ್ ವೀಡಿಯೋಸ್. ಇಫ್ ನಾಟ್ ಪಾಸಿಬಲ್, ಎಲ್ಲ ಆಕ್ಸರೀಸು ಇನ್ಸ್ಟಾಲ್ ಮಾಡಿ ಒಂದೇ ಸಲ ಐ ವಿಲ್ ಟ್ರೈ ಟು ಪೋಸ್ಟ್ ಎ ವಿಡಿಯೋ ಆನ್ ವಾಟ್ ಎವರ್ ಆಕ್ಸರೀಸ್ ಐ ಹ್ಯಾವ್ ಇನ್ಸ್ಟಾಲ್ಡ್. ಓಕೆ, ಸೊ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ. ಐ ಥಿಂಕ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.